ಗುರುಜಿ, ನಮ್ಮ ಕೊನೆಯ ವಿಭಾಗ ಸಂಸ್ಕಾರಗಳ ವಿಭಾಗದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀರಾ? ವೀಕ್ಷಕರೇ, ಇವತ್ತು ನಾಳೆ ಬೆಳಗ್ಗೆ ಯಾಗ ಇಟ್ಕೊಂಡು ಇವತ್ತು ಬಂದಿದ್ದೀನಿ ನೋಡಿ. ಅದರಿಂದ ಇಂಥ ಒಂದು ಯಾಗದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಯಾವ ಕಾಲಕ್ಕೂ ಪಾಪ ಬೇಜಾರಾಗಬಾರ್ದು ಅಂತ ಈ ಕಾರ್ಯಕ್ರಮ ಮುಗಿಸ್ಕೊಂಡು ಬೇಗ ಹೊಟ್ಟೋಗೋಣ ಅಂಥೇಳಿ ಬಂದಿರತಕ್ಕಂಥ ವಿಧಿ. ಅದಕ್ಕೋಸ್ಕರ ಇವತ್ತು ಸಾಯಂಕಾಲ ಬಹಳಷ್ಟು ಕೆಲಸಗಳಿರುತ್ತೆ. ಎಲ್ಲರೂ ಆದಷ್ಟು ಬೇಗ ಬೇಗ ಬನ್ನಿ. ನಾಳೆ ಕಾರ್ಯಕ್ರಮಕ್ಕೆ ವಿಶೇಷವಾಗಿರ್ತಕ್ಕಂಥ ಈ ಯಾಗದ ಕಾರ್ಯಕ್ರಮ, ಅದರಲ್ಲೂ ನವದುರ್ಗ ಮಹಾಯಾಗ ಬಹಳ ವಿಶೇಷ. ಇಲ್ಲಿ ಹಾವುಗಳು ಸಾಧಾರಣವಾಗಿ 3 ಮುಖದ್ದು, 2 ಮುಖದ್ದು, ವಿಶೇಷವಾಗಿ ದೊಡ್ಡ ಕಾಳಿಂಗ ಸರ್ಪಗಳು, ಶ್ವೇತ ನಾಗ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ. ಅದಕ್ಕೆ ನಾನು ಮೊದಲೇ ಹೇಳಿದೆ, ಬಾಪಗ್ರಾಮ ಅನ್ನೋದು ಚೌಡೇಶ್ವರಿಯ ಮಧ್ಯ ಕ್ಷೇತ್ರ, ವಿಶೇಷವಾಗಿರ್ತಕ್ಕಂಥ ಮಹಾಕ್ಷೇತ್ರ. ನವದುರ್ಗ ಮಹಾಯಾಗ ನಡೀತಕ್ಕಂಥ ಈ ಕ್ಷೇತ್ರದಲ್ಲಿ 9 ನವದುರ್ಗಿಯರ ಆಗಮನ. ಇಲ್ಲಿ ಬರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಹಳದಿ ಸೀರೆ, ಕೆಂಪು ಬಾರ್ಡರ್, ಹೆಣ್ಮಕ್ಳಿಗೆ ಲಂಗ ದಾವಣಿಗಳನ್ನು ಹಾಕ್ಕೊಳ್ತಕ್ಕಂಥವ್ರು ಹಳದಿ ಕೆಂಪನ್ನು ಮಾತ್ರ ಧರಿಸ್ಕೊಳ್ಳಿ. ಈ ರೀತಿಯಾಗಿರ್ತಕ್ಕಂಥ ಸೀರೆಗಳಲ್ಲಿ ಯಥೇಚ್ಛವಾಗಿ ಬರ್ತಕ್ಕಂಥವ್ರು ಜಾಗೃತಿಯಾಗಿ ಬರ್ತಕ್ಕಂಥವ್ರು ಆಗಬೇಕು. ಗಂಡಸರಿಗೆಲ್ಲ ಪಂಚಶಲ್ಯ, ಯಾವ ಕಾಲಕ್ಕೂ ಗೌರವಾನ್ವಿತವಾಗಿ ಬರ್ತಕ್ಕಂಥ ವಿಧಾನ. ಇಲ್ಲಿ ಯಾವ ಕಾಲಕ್ಕೂ ನಾನು ದೊಡ್ಡವನು, ನಾನು ಚೆಕ್ಕವನು, ನಾನು ಇನ್ಫ್ಲೂಯೆನ್ಸು, ಒಳಭಾಗದಲ್ಲಿ ಬರ್ತಕ್ಕಂಥದ್ದು ಯಾವ ಅಧಿಕಾರಿಗಳಿಗೂ ಯಾವುದೂ ಇಲ್ಲ. ದೇವಿ ಮುಂದೆ ಎಲ್ಲರೂ ತೃಣಕ್ಕೆ ಸಮಾನ. ಪ್ರತಿಯೊಬ್ಬರು ಸಾಧಾರಣವಾಗಿ ಬರಬೇಕು, ದೇವರ ದರ್ಶನ ಮಾಡಬೇಕು, ಸಾಧಾರಣ ಹೋಗಬೇಕು. ಸೇವಾಕರ್ತರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಸ್ಥಳ ಇದೆ, ಅವಕಾಶ ಇದೆ. ಸೇವಾಕರ್ತರೆಲ್ಲ ಬರ್ತಕ್ಕಂಥ ಸಮಯ ಬೆಳಗ್ಗೆ 7 ಗಂಟೆಗೆ, ಸಾರ್ವಜನಿಕರಿಗೆ ಬಿಡ್ತಕ್ಕಂಥ ಸಮಯ 10 ಗಂಟೆಗೆ ಮಾತ್ರ. ನೀವು 10 ಗಂಟೆಗೆ ಮೊದಲೇ ಬಂದರೆ ಪ್ರಯೋಜನವಿಲ್ಲ. ಎಲ್ಲರೂ 10 ಗಂಟೆಯ ನಂತರ ನೀವೆಲ್ಲ ಬರ್ಬೋದು. ಸಾರ್ವಜನಿಕರಿಗೆ ಬರ್ತಕ್ಕಂಥ ಪ್ರವೇಶ. ಸೇವಾಕರ್ತರು ಬೆಳಗ್ಗೆನೇ ಬರೋದ್ರಿಂದ ಅವರು ಪೂಜೆ ಪುನಸ್ಕಾರಕ್ಕೆ ಇರ್ತಾರೆ. ಕೈಂಕರ್ಯಕ್ಕೆ ಬರತಕ್ಕಂಥ ನೀವೆಲ್ಲರೂ ವಿಶೇಷವಾಗಿ ಈ ನವದುರ್ಗ ಮಹಾಯಾಗವನ್ನು ಮಾಡ್ತಾ ಇರೋ ವಿಧಾನ ಏನು ಅಂದರೆ, ದುಷ್ಟ ಸಂಹಾರ, ಧರ್ಮ ರಕ್ಷಣೆ, ಲೋಕ ಕಲ್ಯಾಣಾರ್ಥ. ದುಷ್ಟ ಸಂಹಾರ ಅಂದರೆ, ನೀವೇನಾದರೂ ಪಾಪಕರ್ಮಗಳು ಮಾಡಿದರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡ್ತಕ್ಕಂಥವ್ರು ಎಷ್ಟೋ ಜನ ಇದ್ದರು. ಲಕ್ಷಾಂತರ ಕೋಟಿ ಅಂತ ಜನ ಬರ್ತಕ್ಕಂಥ ಈ ಯಾಗದಲ್ಲಿ ನೀವುಗಳು ಯಾವ ಕಾಲಕ್ಕೂ ಗಂಭೀರವಾಗಿ ಬಂದು ದೇವರ ಹತ್ರ ಸ್ಮರಣೆ ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ. ನಾನು ಗೊತ್ತಿದ್ದೋ ಗೊತ್ತಿಲ್ಲದೋ ಎಷ್ಟೋ ತಪ್ಪು ಪಾಪಕರ್ಮಗಳು ಮಾಡಿದ್ದೀನಿ. ಈ ಪಾಪಕರ್ಮಗಳನ್ನು ಮಾಡಿರ್ತಕ್ಕಂಥ ಪ್ರತಿಯೊಬ್ಬನಿಗೂ ದೋಷಗಳನ್ನು ನಿವಾರಣೆ ಮಾಡೋಕ್ಕೆ ಜಗನ್ಮಾತೆ ಒಬ್ಬಳ ಕೈಯಲ್ಲಿ ಸಾಧ್ಯ. ಇನ್ನೇನು ಪ್ರಕೃತಿಯ ಲಯವಾಗೋ ಸಮಯ, ಈ ಭೂಮಿಯಲ್ಲೇ ಭೂಕಂಪಗಳ ಆಗತಕ್ಕಂಥ ಸಮಯಗಳು, ಎಷ್ಟೋ ಜನ ಲಕ್ಷಾಂತರ ಹೋಗ್ತಕ್ಕಂಥ ಸಮಯ. ಆದರೂ ಸಹ ನಾವುಗಳು ಪ್ರತ್ಯೇಕವಾಗಿ ಪ್ರತಿನಿತ್ಯ ಜಗನ್ಮಾತೆ ನೀನೇ ಕಾಪಾಡಬೇಕು ಅಂತ ಹೇಳಿ ಆ ಕ್ಷೇತ್ರಕ್ಕೆ ಬರ್ತಕ್ಕಂಥವ್ರು. ಇಲ್ಲಿ ನೀವು ಬರಬೇಕಾದ್ರೆ ಹೇಳ್ತಾ ಇದ್ದೀನಿ, ಯಾವ ಕಾಲಕ್ಕೂ ಗಂಭೀರವಾಗಿ ಬರೋದಲ್ಲದೆ ಶುಚಿರ್ಭೂತವಾಗಿ ಬರಬೇಕು. ಹೆಣ್ಣು ಮಕ್ಕಳು ತಲೆಗೆ ಸ್ನಾನ ಮಾಡಿಕೊಂಡು ತುದಿ ಗಂಟನ್ನು ಹಾಕ್ಕೊಂಡು ನೀವುಗಳು ಬರಬೇಕಾದ್ರೆ ಯಾವ ಕಾಲಕ್ಕೂ ಪೂರ್ಣಾಹುತಿಗೆ ಬರ್ತಕ್ಕಂಥದ್ದು ಸಾಮಗ್ರಿಗಳು, ಪ್ರಸಾದ ಸೇವೆಗೆ ತರತಕ್ಕಂಥವ್ರು, ಯಾವುದರ ಸೇವೆ ಕೊಡ್ತಕ್ಕಂಥವ್ರು ಸಾಲಾಗಿ ಬಂದು ಆ ಸೇವೆಗಳನ್ನು ಸಂಸ್ಥಾ ಮುಖಾಂತರವಾಗಿ ಕೊಡ್ತಕ್ಕಂಥ ವಿಧಿನ. ಇಲ್ಲಿ ನೀವುಗಳು ಯಾವ ಕಾಲಕ್ಕೂ ನೀರು, ಕುಡಿಯೋ ನೀರು ವ್ಯವಸ್ಥೆ ಆಗಿರುತ್ತೆ. ನೀರುಗಳಲ್ಲಿ ಯಾವ ಕಾಲಕ್ಕೂ ಆಟ ಆಡಬೇಡಿ. ಅಂದರೆ ಏನು ಅಂದರೆ, ಇಲ್ಲಿ ನೀರು ಬಹಳ ಮುಖ್ಯ. ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ಸೇವಾಕರ್ತರಿಗೆ ಮುಖಾಂತರವಾಗಿ ಇರತಕ್ಕಂಥವ್ರು ಎಲ್ಲೆಲ್ಲಿ ಬೇಕೋ, ಏನೇನು ಸೌಕರ್ಯಗಳು ಬೇಕೋ ಅದೆಲ್ಲ ವ್ಯವಸ್ಥೆ ಆಗಿರುತ್ತೆ. ನೀವುಗಳೇನಾದರೂ ಬಂದಿರತಕ್ಕಂಥವರು ದೇವರ ಸೇವೆಗೆ ಮಾಡಿದ ಮೇಲೆ ಇದೇ ಸದ್ಯದಲ್ಲಿ ಆಶ್ರಮ, ಯಮಧರ್ಮರಾಜ ಶನೇಶ್ವರ ಇಬ್ಬರೂ ಬಂದು ಛಾಯಾದೇವಿ ತನ್ನ ತಾಯಿಯನ್ನು ನೋಡ್ತಕ್ಕಂಥದ್ದು ಕ್ಷೇತ್ರ ಯಾವುದು ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. ಕಾಡಿನ ಮಧ್ಯದಲ್ಲಿ ನೀವು 7 ಸಲ ಮಿಂದೆದ್ದು ಸ್ನಾನ ಮಾಡಿ ಮಡ್ಲಕ್ಕಿಯನ್ನು ಅಮ್ಮನವರಿಗೆ ತುಂಬಿಸೋದು ಮಾಡಿದರೆ ಕಣ್ಣಿಲ್ದಿದ್ದವನಿಗೆ ಕಣ್ಣು ಬರ್ತಕ್ಕಂಥದ್ದು. ಯಾವ ಕಾಲಕ್ಕೂ ಮೂಳೆಗಳು ಮುರಿದೋಗಿದ್ರೆ, ಆಕ್ಸಿಡೆಂಟ್ ಆಗಿದ್ರೆ ಅದೆಲ್ಲ ಸರಿ ಹೋಗತಕ್ಕಂಥದ್ದು. ಬೆಡ್ ರಿಡನ್ನು, ಪ್ಯಾರಲೈಸ್ ಸ್ಟ್ರೋಕ್ ಹೊಡೆದು ಹಾರ್ಟ್ ಅಟ್ಯಾಕ್ 1 ಸಲ ಆಗಿರೋರು, ಯಾವ ಕಾಲಕ್ಕೂ ಸ್ಟ್ರೋಕ್ ಹೊಡೆದಿರೋರು, ಸರಿ ಹೋಗದೇ ಇರೋರು, ಇಂಥವ್ರಿಗೆಲ್ಲರಿಗೂ ವಿಧಿಗಳು ನಿಯುಕ್ತವಾಗಿ ನಡೀತಕ್ಕಂಥ ವಿಧಾನಗಳು ಸರಿ ಹೋಗ್ತದ್ದು. ಸತ್ಯವಾಗಿ ನಡೆಯುತ್ತೆ, ಇದು ಸತ್ಯ. ಶನೇಶ್ವರನ ಕಾಟಗಳು ಬಹಳ ಚೆನ್ನಾಗಿ ತಪ್ಪಿಸ್ಕೋಬೋದು. ಇಡೀ ಜೀವಮಾನದಲ್ಲಿ ನೀವು ನೋಡದೇ ಇರತಕ್ಕಂಥ ಮಹಾಕ್ಷೇತ್ರ. ಇಲ್ಲಿ ಆಂಜನೇಯನೇ ಸ್ವತಃ ನೀರಲ್ಲಿ ಮುಳುಗಿದ್ದಾನೆ. ಯಾಕೆಂದರೆ ಮುತ್ತುರಾಯ ಸ್ವಾಮಿ ಅಂತ ದೊಡ್ಡ ದೇವಾಲಯ ಬೃಹದಾಕಾರದಲ್ಲಿ ಆ ಕಾಲದಲ್ಲಿ ಮುಳುಗೋಗಿದೆ. ಅದರ ಗೋಪುರ ಮಾತ್ರ ಈ ಕೆರೆಯಲ್ಲಿ ಕಾಣುತ್ತೆ. ಇಂಥ ಒಂದು ದಟ್ಟವಾದ ಕಾಡಲ್ಲಿ ವಿಶೇಷವಾಗಿ ಸರ್ಪಕ್ಷೇತ್ರ, ವಿಶೇಷವಾಗಿ ಛಾಯಾದೇವಿ ಕ್ಷೇತ್ರ, ವಿಶೇಷವಾಗಿ ನೀವು ನೋಡಬಹುದು ಪಂಚವೃಕ್ಷ ಕ್ಷೇತ್ರ. ಇಲ್ಲಿ ಸಾಕ್ಷಾತ್ ಯಾರು ಅಂದರೆ, ನಾವು ನೋಡದೇ ಇರತಕ್ಕಂಥ ಯಮದೂತರು ಏನಿದ್ದಾರೆ ಅವರು ಪ್ರತ್ಯೇಕವಾಗಿ ಪ್ರತಿದಿನ ಈ ನೀರಿನಲ್ಲಿ ಬಂದು ಎಲ್ಲ ಶುಚಿರ್ಭೂತ ಪಡಿಸಿ ಇವರಿಬ್ಬರು ಸ್ನಾನ ಮಾಡಿದ ಮೇಲೆ ಅವರು ಬಂದು ಹೋಗ್ತಾರೆ. ಆಂಜನೇಯನಿಗೆ ಇವತ್ತಿಗೂ ಆ ಗೋಪುರದ ಮೇಲೆ ನೋಡಬಹುದು ದೃಶ್ಯವನ್ನು. ಕೆಂಪಾಗ ವಾತಾವರಣ, ಅಂದರೆ ಆ ಜಾಗದಲ್ಲಿ ಮಾತ್ರ ಕೆಂಪಾಗತ್ತೆ. ನೀರಿನ ಮೇಲೆ ಗೋಪುರ ಭಾಳ ಚೆನ್ನಾಗಿ ಕಾಣುತ್ತೆ. ನಮಸ್ಕಾರ ಮಾಡಿ ಜಾರದೆ ಹುಷಾರಾಗಿ ಸ್ನಾನ ಮಾಡ್ತಕ್ಕಂಥ ಕ್ಷೇತ್ರ. ಎಲ್ಲರೂ ಸುಭಿಕ್ಷತೆಗೆ, ಲೋಕವೆಲ್ಲ ಸುಭಿಕ್ಷವಾಗಿರಲಿ ಅಂತ ಪ್ರತಿನಿತ್ಯ ಕೇಳ್ಕೊಳ್ಳೋ ಹಾಗೆ ನಿಮಗೆಲ್ಲರಿಗೂ ವಿಚಾರಪೂರ್ವಕವಾಗಿ ಕೇಳ್ಕೊಂಡಿದ್ದೀನಿ. ಹೇಳ್ತಕ್ಕಂಥ ವಿಧಿವಿಧಾನಗಳು ಹೇಳಿದ್ದೀನಿ. ನನಗೂ ಸಮಯವಾಯಿತು, ನಾನು ಹೋಗಿ ಏರ್ಪಾಡುಗಳು ಮಾಡ್ಕೋಬೇಕು. ಏನು ಹೇಳೋಣ? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಎಂದಿನಂತೆ ಇಂದು ಕೂಡ ಸಾಕಷ್ಟು ಮಾಹಿತಿಯನ್ನ ನಮ್ಮುಂದಿಟ್ಟಿದ್ದೀರಾ. ನಮ್ಮ ವೀಕ್ಷಕರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವೀಕ್ಷಕರೇ, ಸರಿ, ಮತ್ತೆ ಭೇಟಿಯಾಗೋಣ. ಹೋಗಿ ಬರೋದಾ? ನಮಸ್ಕಾರ.